ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಸುಲಭವಾಗಿ ಮನೆಯಲ್ಲೇ ಕುಳಿತು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಒಂದಲ್ಲ ಒಂದು ಕೆಲಸಕ್ಕೆ ನಿಮಗಂತೂ ಯೂಸ್ ಇರುತ್ತೆ. ಕೆಲವು ಸಲ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡಿಸಿರ್ತೀರ ಅಥವಾ ಅಡ್ರೆಸ್ ಚೇಂಜ್ ಮಾಡಿಸಿದ್ಮೇಲೆ ಹೊಸ ಆಧಾರ್ ಕಾರ್ಡ್ ಪಡಿಬೇಕು ಅಂದರೆ ಅದು ನಿಮಗೆ 3 ತಿಂಗಳ ಕಾಲ ಟೈಮ್ ತೊಗೊಳುತ್ತೆ. 3 ತಿಂಗಳು ಒಳಗಡೆ ನಿಮಗೆ ಪೋಸ್ಟಲ್ಲಿ ಬರುತ್ತೆ. ಅರ್ಜೆಂಟ್ ಏನಾದರೂ ಬೇಕಿತ್ತು ಅಂದರೆ ಸೈಬರ್ಗೆ ಹೋಗಬೇಕಾಗುತ್ತೆ, ಅಥವಾ ಅಂದರೆ ಗ್ರಾಮವನ್ನು ಬೆಂಗಳೂರುವರೆಗೂ ಹೋಗಬೇಕಾಗುತ್ತೆ. ನಿಮಗೆ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಿದ್ರೆ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಅದಕ್ಕೋಸ್ಕರ ನೀವು ನಿಮ್ಮ ಗೂಗಲ್ ಅಥವಾ ಕ್ರೋಮಲ್ಲಿ ಮೊಬೈಲ್ನಲ್ಲಿ ಆಧಾರ್ ವೆಬ್ಸೈಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ UIDAI ಅಲ್ಲಿ ಶಾರ್ಟ್ ಫಾರ್ಮಲ್ಲಿ ಬರುತ್ತೆ. ಮೈ ಆಧಾರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ನ ಅಫಿಷಿಯಲ್ ವೆಬ್ಸೈಟ್ ಇದಾಗಿದೆ. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ನಿಮಗೆ ಇದು ಒಂದು ನೋಟಿಫಿಕೇಷನ್ ಬರುತ್ತೆ ಆಧಾರ್ ಅಪ್ಡೇಟ್ ಮಾಡಿಸೋದಕ್ಕೆ. ಅದನ್ನು ಇಂಟು ಮಾಡಿ. ನಾನು ಕೆಳಗಡೆ ಬರ್ತಿದ್ದೀನಿ. ಗೆಟ್ ಆಧಾರ್ ಇದೆ, ಆಧಾರ್ ಸರ್ವಿಸಸ್ ಅಂತ ಇದೆ. ಇದರಲ್ಲಿ ನೋಡಿ ಗೆಟ್ ಆಧಾರ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನೋಡಿ ಡೌನ್ಲೋಡ್ ಆಧಾರ್ ಆಪ್ಷನ್ ಇದೆ, ಅದಕ್ಕೋಸ್ಕರ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬುಕ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಅಂತ ಇದೆ, ಚೆಕ್ ಸ್ಟೇಟಸ್ ಇದೆ, ಡೌನ್ಲೋಡ್ ಆಧಾರ್ ಇದೆ. ಇದರಲ್ಲಿ ನಾನು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಿರೋದ್ರಿಂದ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಮತ್ತೆ ಇಲ್ಲಿ ನಿಮಗೆ ಡೌನ್ಲೋಡ್ ಆಧಾರ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಸೇಮ್ ಇಲ್ಲಿ ಏನು ಕ್ಯಾಪ್ಚಾ ಕಾಣಿಸ್ತಿದೆ ಇದು ಎಂಟರ್ ಮಾಡಿ, ಸೆಂಡ್ OTP ಕೊಡಿ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTP 1 ಮಿನಿಟ್ ವ್ಯಾಲಿಡ್ ಇರುತ್ತೆ. ಅಷ್ಟರಲ್ಲಿ OTP ಎಂಟರ್ ಮಾಡಿ ಲಾಗಿನ್ ಆಗಬೇಕು. ನಾನು ತೋರಿಸ್ತೀನಿ ಅದು ಕೂಡ. ನಾನು OTP ಎಂಟ್ರಿ ಮಾಡಿದ್ದೀನಿ, ಅದು 1 ಮಿನಿಟ್ ಅಷ್ಟೇ ವ್ಯಾಲಿಡ್ ಇದೆ. ಮೊದಲೇ ಹೇಳಿದ್ದೀನಿ, ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಕೊಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿರುತ್ತೆ. ಇದನ್ನು ನೀವು ಹೇಗೆ ಓಪನ್ ಮಾಡೋದು ಅನ್ನೋದಕ್ಕೆ ಒಂದು ಇದಿದೆ, ತೋರಿಸ್ತೀನಿ. ಆಧಾರ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡಬೇಕು ಅಂದರೆ ಅದಕ್ಕೆ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಹೇಗಪ್ಪ ಸೆಟ್ ಮಾಡ್ಕೊಳ್ಳೋದು ಅಂದರೆ ನಿಮ್ಮ ಹೆಸರಿನ ಮೊದಲ 4 ಅಕ್ಷರ ಮತ್ತು ನೀವು ಹುಟ್ಟಿದ ವರ್ಷ, ಈ ಎರಡನ್ನ ಸೇರಿಸಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅನೀಶ್ ವೈ ಕುಮಾರ್ ಅಂತ ಇದೆ. ಅವ್ರದ್ದು ಡೇಟ್ ಆಫ್ ಇಯರ್ ಬಂತು 1989. ಪಾಸ್ವರ್ಡ್ ಏನಿರುತ್ತೆ ಅಂದರೆ ಫಸ್ಟು 4 ಡಿಜಿಟ್ ಇರುತ್ತೆ, ANIS. ಇದು 4 ಅಕ್ಷರ ಇದರಿಂದ ಬರುತ್ತೆ. ಮತ್ತು ಅವರು ವರ್ಷ ಯಾವ ವರ್ಷ ಹುಟ್ಟಿದ್ದಾರೆ ಅದು, ಅದರಿಂದ ಸೇರಿ ಪಾಸ್ವರ್ಡ್ ಬಂದು ಅನೀಸ್ 1989 1989 ಅಂತ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಪಾಸ್ವರ್ಡ್ ಇರುತ್ತೆ. ಅದನ್ನು ನೀವು ಸೇವ್ ಮಾಡ್ಕೋಬೇಕು ಅಥವಾ ಒಂದು ಕಡೆ ಬರೆದಿಟ್ಕೊಂಡು ನಿಮ್ಮ ಏನದು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೆ ಪಾಸ್ವರ್ಡ್ನ ಹಾಕಿ ಓಪನ್ ಮಾಡ್ಕೋಬೇಕು. ಇವಾಗ ನನ್ನ ನೇಮಲ್ಲಿ ನೋಡೋದಾದರೆ ನನ್ನ ಹೆಸರು ದಿವ್ಯಾ. ಅದರಲ್ಲಿ ಫಸ್ಟ್ 4 ಡಿಜಿಟ್ಟು DIVY 4 ಅಕ್ಷರ ಆಯಿತು. ಈಗ ನಾನು ಹುಟ್ಟಿದ ಇಸ್ವಿ ನಾನು ಸುಮ್ಮನೆ 1995 ಅಂದ್ಕೊಳ್ಳಿ, ಅಥವಾ 98 ಆಗಿರಬಹುದು. ಕೆಲವ್ರದ್ದು 2000 ಇರುತ್ತೆ. ನಿಮ್ಮ ಹೆಸರಿನ ಮೊದಲ 4 ಅಕ್ಷರ ಮತ್ತು ನೀವು ಹುಟ್ಟಿದ ವರ್ಷ ಇದನ್ನು ಹಾಕಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಅದು ಕೂಡ ನಾನು ಓಪನ್ ಮಾಡಿ ತೋರಿಸ್ತೀನಿ. ಇನ್ನು ನೀವು ಡೌನ್ಲೋಡ್ ಮಾಡಿರೋ ಆಧಾರು ನಿಮ್ಮ ಫೈಲ್ಸಲ್ಲಿ ಇರುತ್ತೆ. ಮೈ ಫೈಲ್ಸಲ್ಲಿ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ಹಾಕಿರೋಂತಹ ಪಾಸ್ವರ್ಡ್ನ ಇಲ್ಲಿ ಹಾಕಿ ನಾನು ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಓಪನ್ ಅಂತ ಕೊಡ್ತೀನಿ ನೋಡಿ. ನನ್ನ ಆಧಾರ್ ಕಾರ್ಡು ಓಪನ್ ಆಯಿತು. ಈ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ನ ಸುಲಭವಾಗಿ ನೀವು ಓಪನ್ ಮಾಡ್ಕೋಬಹುದು. ಮೊಬೈಲ್ನಲ್ಲಿಯೇ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.